ಏನಣ್ಣ ಆರಾಮಾಗಿ ಕುತ್ಕೊಂಡಿದ್ದೀರಾ? ನಿಂಗೆ ಹಿಂಗೆ ಕಾಣಿಸ್ತಿದ್ದೀರಪ್ಪ ನಾನು MCB ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ. ಓ ಇವತ್ತು MCB ಬಗ್ಗೆ? MCB ಬಗ್ಗೆ ಹೇಳ್ಕೊಡ್ತೀನಿ. ಡ್ರೆಸ್ಸಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀನಿ, ಮಾಡಿದ್ದೀನಿ. ಅದ್ರ ಬಗ್ಗೆ ನಿಂಗೊಂದು ಮಾಹಿತಿ ಕೊಡ್ತೀನಿ. ಅದು ಓಕೆ ಹೇಳಿ. ಮಾಮೂಲಿ ಎಲ್ಲರೂ ಸಿಂಗಲ್ ಪೋಲ್ ಯೂಸ್ ಮಾಡೋದು ನೋಡಿದ್ಯಾ? ಜಾಸ್ತಿ ಸಿಂಗಲ್ ಪೋಲ್ ಯೂಸ್ ಮಾಡ್ತಾರೆ. 2 ಪೋಲ್ ಹಾಕ್ಬಿಟ್ಟು ಸಿಂಗಲ್ ಪೋಲ್ನ ಡಿವೈಡ್ ಮಾಡ್ಕೊಂಡು ಏಜ್ ಸಪ್ರೇಟು ಲೈಟಿಂಗ್ ಸಪ್ರೇಟ್ ಮಾಡ್ತಾರೆ. ಹೌದಣ್ಣ. ನ್ಯೂಟ್ರಲ್ ಎಲ್ಲ ಮರ್ಜ್ ಮಾಡ್ಬಿಟ್ಟು ಒಂದಕ್ಕೆ ಕೊಟ್ಬಿಡ್ತಾರೆ. ಆ ಥರ ಕೊಡಬಾರ್ದು. ಯಾಕಂದ್ರೆ ಏಜ್ ಕೊಟ್ಟಾಗ ಸಪ್ರೇಟು ಒಬ್ಬೊಬ್ರು ಕೊಡ್ತಾರೆ. ಅಂದ್ರೆ 2 ಪೋಲ್ ಯೂಸ್ ಮಾಡಿ ಜಾಸ್ತಿ. ಯಾಕಂದ್ರೆ ಏಜ್ ಆಗಲಿ ಲೈಟಿಂಗ್ ಆಗಲಿ ಏನಾರ ಈಗ ರೂಮ್ದೆಲ್ಲ ಡಿವೈಡ್ ಮಾಡಿರ್ತೀರ ನ್ಯೂಟ್ರಲ್ ಎಲ್ಲ, ಅದೆಲ್ಲ ತಗೊಂಡ್ಬಂದ್ಬಿಟ್ಟು ಒಂದೇ ಕಡೆ ಕೊಟ್ಟಾಗ ನ್ಯೂಟ್ರಲ್ ಡಿವೈಡ್ ಆಗಿರುತ್ತೆ. ಅಕಸ್ಮಾತ್ ಏನಾರ ಫಾಲ್ಟ್ ಆದಾಗ ಆ MCB ಮಾತ್ರ ಬೀಳುತ್ತೆ. ಅಕಸ್ಮಾತ್ ನ್ಯೂಟ್ರಲ್ ಎಲ್ಲ ಫಾಲ್ಟ್ ಆಗಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ. ಈಗ ಅಕಸ್ಮಾತ್ ಎಲ್ಲ ಟ್ಯಾಗ್ ಹಾಕ್ಬಿಟ್ಟಿರ್ತೀರಾ, ಡ್ರೆಸ್ಸಿಂಗ್ ಮಾಡಿರ್ತೀರಾ, ಎಲ್ಲ ನ್ಯೂಟ್ರಲ್ ಒಂದ್ರಲ್ಲಿ ಕೊಟ್ಬಿಟ್ಟಿರ್ತೀರಾ, ಏನೋ ಸಿಂಗಲ್ ಪೋಲ್ MCB ಎಲ್ಲ ವೈರ್ ಎಲ್ಲ ಕೊಟ್ಟಿರ್ತೀರಾ, ಅವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಯಾವ್ದು ನ್ಯೂಟ್ರಲ್ ಯಾವ್ದು ಅಂತೇಳಿ ನೋಡ್ಕೊಂಡೋಕೆ ಎಲ್ಲ ಕಟ್ ಮಾಡಿರ್ಬೇಕು, ಎಲ್ಲ ತೆಗಿಬೇಕು. ಈಗ ಅಕಸ್ಮಾತ್ ನ್ಯೂಟ್ರಲ್ ಏನೋ ಫಾಲ್ಟ್ ಆಯ್ತು, ಇದೇ ಫಾಲ್ಟ್ ಅಂತ ಹೇಳಿದಾಗ ಅದೆರಡು ವೈರ್ ಬಿಟ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳೋದು ಕಂಟಿನ್ಯೂಟಿ ಅದೇ ಫಾಲ್ಟ್ ಅಂತ. ಈಗ ಅಕಸ್ಮಾತ್ ನೋಡು, ನಾನು ಆಲ್ಟ್ರೇಷನ್ ಬಿಲ್ಡಿಂಗ್ 2 ಪೋಲ್ MCB ಯೂಸ್ ಮಾಡಿದೀನಿ. ನಾನು ಯಾವ್ದೇ ಬಿಲ್ಡಿಂಗ್ ಮಾಡಿದ್ರು, ದೊಡ್ಡ ಬಿಲ್ಡಿಂಗ್ ಯಾವ್ದೇ ಮಾಡಿದ್ರು ಎಲ್ಲ ಕಡೆ 2 ಪೋಲ್ MCB, ಸಿಂಗಲ್ ಪೋಲ್ MCB ಅಂತ ಯೂಸ್ ಮಾಡಿಲ್ಲ ಎಲ್ಲೂ. ಯಾಕಂತ ಹೇಳಿದ್ರೆ ಫಾಲ್ಟ್ ಆಗ್ಬಾರ್ದು. ಯಾಕಂದ್ರೆ ನಾವು ಕಲ್ತಿನೇ ಈ ತರ ಎಲ್ಲ ಮಾಡಕ್ ಶುರು ಮಾಡಿರೋದು. ಈ ತರ ಯೂಸ್ ಮಾಡ್ಕೊಂಡ್ರೆ ಬೆಟರ್. ಬಾಯ್ಲಿ ಹಂಗೆ ಜೂಮ್ ಮಾಡಿ ನೋಡು. ಬಾಯ್ಲಿ ಹೆಂಗೆ ನಾವೇನೋ ಮಾಡ್ತೀವಿ ಅಂದ್ರೆ ಎಲ್ಲಾರು ಏನ್ ಮಾಡ್ತಾರೆ, MCB ಹಾಕ್ಬೇಕಾರೆ ಟೇಪ್ ಹಾಕಲ್ಲ, ಇಲ್ಲ ಲಕ್ಸ್ ಹಾಕಲ್ಲ. ಈಗ ನೋಡ್ಕೊ, ವೈರ್ಗಳಿಗೆಲ್ಲ ಟೇಪ್ ಹಾಕಿರ್ತೀವಿ ನಾವು, ಒಂದ್ ಲೀಡ್ ಒಂದಕ್ಕೆ ಟಚ್ ಆಗ್ಬಾರ್ದು ಅಂತ ನೀಟಾಗಿ ಅಸೆಂಬ್ಲಿ ಮಾಡಿರ್ತೀವಿ. ಯಾಕಂದ್ರೆ ಪ್ರಾಬ್ಲಮ್ ಬರಲ್ಲ, ಒಂದಕ್ಕೊಂದು ಟಚ್ ಆಗಲ್ಲ, ನೀಟಾಗಿರುತ್ತೆ. ಆ ಟೇಪನ್ನು ಅಷ್ಟೇ ಒಳ್ಳೆ ಸ್ಲೀವ್ ಹಾಕ್ದಂಗೆ ಹಾಕಿರ್ತೀವಿ ನಾವು. ಈ ತರ ಮಾಡ್ಕೊಳ್ಬೇಕು. ಇನ್ನೊಂದೇನಂದ್ರೆ UPS ಕೊಡ್ತಾರಲ್ಲ, UPS ತೋರಿಸು. ಯಾಕಂದ್ರೆ 2 ಫೇಸ್ 1 ನ್ಯೂಟ್ರಲ್ ತಗೊಂಡ್ ಹೋಗ್ತಾರೆ. ಕಾಮನ್ ಮಾಡ್ಬಿಡ್ಬೋದು ಅಂತ ತಗೊಂಡ್ ಹೋಗ್ಬಿಡ್ತಾರೆ. ಆ ತರ ತಗೊಂಡ್ ಹೋಗ್ಬೇಡಿ. 2 ಫೇಸ್ 2 ನ್ಯೂಟ್ರಲ್. ಏನಾಗುತ್ತೋ ಮೇನ್ಸ್ ಇಂದ 2 ವೈರ್, ಔಟ್ಪುಟ್ ಇಂದಾನೆ 2 ವೈರ್ ತಗೊಂಡ್ ಹೋಗಿ ಔಟ್ಪುಟ್ ಗೆ ಏನು MCB ಕೊಡಿರ್ತಾರೋ ಅದ್ರ ಕೆಳಗಡೆ ಕೊಡಿ. ಇನ್ಪುಟ್ ಏನ್ ತರ್ತೀರೋ ಅದನ್ನೇ ಕೊಡಿ. ರೀಸೈಕಲ್ ಆಗುತ್ತೆ, ನೀಟಾಗಿರುತ್ತೆ. ಒಂದಕ್ಕೆ ಕೊಟ್ಬಿಟ್ರೆ ಏನ್ ಮಾಡ್ಬಿಟ್ಟಿದ್ರೆ ಜೈಂಟ್ ಆಗುತ್ತೆ, ಇಲ್ಲ ಒಂದೇ MCB ಗೆ ನಿಮ್ಗೆ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಈ ತರ ಕೊಟ್ಕೊಂಡ್ರೆ ಯಾರೇ ಬಂದ್ರು, ಈಗ ಅಕಸ್ಮಾತ್ ನಾವಲ್ಲ ಅಂದ್ರೂ ಬೇರೆ ಎಲೆಕ್ಟ್ರಿಷಿಯನ್ ಬಂದ್ರು ನೀಟಾಗಿ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಒಂದು ನೀಟಾಗಿರುತ್ತೆ ಕೆಲಸ. ಇದು ಯಾವ್ದು ಗಜಿ ಬಿಜಿ ಆಗಲ್ಲ. ಏನಾರ ಫಾಲ್ಟ್ ಇದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಈ ತರ ಮಾಡ್ಕೊಳ್ಳಕ್ಕೆ ಇದ್ ಮಾಡ್ಕೊಳ್ಳಿ. ಇನ್ನೊಂದೇನಂತ ಹೇಳಿದ್ರೆ 1 DP 1 ಸಾಕೆಟ್ ಯೂಸ್ ಮಾಡಿ UPS ಅಲ್ಲಿ ಯಾವತ್ತೇ ಆಗ್ಲಿ. ನಾನು 1 ಸಾಕೆಟ್ ಎಕ್ಸ್ಟ್ರಾ ಏನಕ್ಕೆ ಹಾಕಿದ್ದೀನಿ ಅಂದ್ರೆ ಏನಕ್ಕೂ ಕೇಳಿದ್ರು ಅದಕ್ಕೆ ಹಾಕೊಟ್ಟಿದ್ದೀನಿ. 1 DP 1 ಸಾಕೆಟ್. 1 DP ಸಾಕೆಟ್ ಏನಕ್ಕೆ ಅಂತ ಹೇಳಿದ್ರೆ ಅದು ಮೇನ್ಸ್ಗೆ, ಔಟ್ಪುಟ್ಗೆ 2 ವೈರ್ ಬಿಡ್ತೀನಿ ಈಚೆಯಿಂದ, ಟಾಪ್ ಹಾಕೊಡ್ತೀನಿ. ಅಕಸ್ಮಾತ್ ಇನ್ ಕೇಸ್ ನಾವು ಬರೋದು ಒಂದ್ ದಿವಸ ಲೇಟ್ ಆಗೋಯ್ತು, ಏನೋ ಪ್ರಾಬ್ಲಮ್ ಆಯ್ತು UPS ಅಂದಾಗ ಓನರ್ ಬ್ಯಾಕ್ ಸೈಡ್ ಏನದು ಇನ್ವರ್ಟರ್ದು ಟಾಪ್ನಾಗ ಇಟ್ಬಿಟ್ಟು ಅವರೇ ಯೂಸ್ ಮಾಡ್ಕೊಳ್ತಾರೆ. 2 ಸಾಕೆಟ್ ಇದ್ರೆ ಅವ್ರು ಕನ್ಫ್ಯೂಸ್ ಆಗುತ್ತೆ, ಯಾವ್ದು ಮೇನ್ಸ್ ಯಾವ್ದು ಔಟ್ಪುಟ್ ಅಂತ. ಅಕಸ್ಮಾತ್ ಕರೆಂಟ್ ಓಡಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ತೀರಾ, 1 DP 1 ಸಾಕೆಟ್ ಯೂಸ್ ಮಾಡ್ಕೊಳ್ಳಿ. ಒಂದು ಟಾಪ್ ತರ ಕೊಡಿ ಸಾಕು. ಕಮಾಂಡ್ ಬಾಕ್ಸ್ ಇಲ್ಲ ಓಪನ್ ಟೇಕ್ ಮಾಡೋದು ಕಮಾಂಡ್ ಬಾಕ್ಸ್, ಸಿಂಗಲ್ದು ಸ್ವಿಚ್ದು ಆ ತರ ಮಾಡ್ಕೊಳ್ಳಿ, ಅದು ಬೆಸ್ಟ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇವತ್ತೆಲ್ಲ ಒಂದ್ ಕತೆ ಹೇಳ್ಬೇಕು ಅನ್ಕೊಂಡೆ. ಈ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆಯಲ್ಲ, ಎಲೆಕ್ಟ್ರಿಕ್ ಗಾಡಿಗಳದ್ದು ವೈರಿಂಗ್ ಮಿಸ್ಟೇಕ್ ಗಳು ಹೇಳ್ಕೊಡ್ತೀನಿ ಒಂದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಗಾಡಿ ಪ್ರಾಬ್ಲಮ್ ಹೇಳ್ತೀನಿ. ನಾವು ಗಾಡಿಗಳು ಓಡಿಸ್ಬೇಕಂದ್ರೆ, ಎಲೆಕ್ಟ್ರಿಕ್ ಗಾಡಿ ಬೇರೆ ಗಾಡಿಗಳೆಲ್ಲ ಓಡ್ತಾ ಇರ್ತಾರೆ, ಎಲೆಕ್ಟ್ರಿಕ್ ಗಾಡಿಗಳು ನಾವು ಹೋಗ್ಬೇಕಂದ್ರೆ ನಮ್ಗೆ ಓವರ್ಟೇಕ್ ಮಾಡ್ಕೊಂಡ್ ಬರ್ತಾರೆ. ಆ ಗಾಡಿ ಸೌಂಡೇ ಬರಲ್ಲ. ಈಗ ಲೆಫ್ಟ್ ಹೋಯ್ತಾರ, ರೈಟ್ ಹೋಯ್ತಾರ, ಒಂದ್ ಆರ ನೋಡಿಯಲ್ಲ, ಏನಿಲ್ಲ, ಇಷ್ಟ ಬಂದಂಗ್ ನುಗ್ಬಿಡ್ತಾರೆ. ಈ ಕಾರ್ ಅವರು ಅಷ್ಟೇ, ಈ ಬಸ್ ಅವರು ಅಷ್ಟೇ. ಗಾಡಿ ಹಿಂದೆ ಬರ್ಬೇಕಂದ್ರೆ ಒಂದ್ ಆರ ನೋಡಿರಿ, ಗಾಡಿ ಹಿಂದೆ ಇದೆ ಗಾಡಿ ಅಂತ. ಸಡನ್ ಆಗಿ ಓವರ್ಟೇಕ್ ಹೊಡಿತೀರಾ, ಗೊತ್ತಾಗಲ್ಲ, ಆಕ್ಸಿಡೆಂಟ್ ಗಳಾಗ್ತಾರೆ, ಅವರು ಗಾಬರಿ ಬೀಳ್ತಾರೆ. ಆತರ ಗಾಡಿ ಲೆಫ್ಟ್ ಗೆ ಬಿಡ್ತಾರೆ, ಇಲ್ಲ ರೈಟ್ ಗೆ ಬಿಡ್ತಾರೆ, ಪ್ರಾಬ್ಲಮ್ ಆಗುತ್ತೆ. ಈ ಎಲೆಕ್ಟ್ರಿಕ್ ಗಾಡಿ ಇಟ್ಕೊಂಡವ್ರೆಲ್ಲ ಯಾವ್ದಾನ ಹಿಂದೆ ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಯಾರನ್ನ ಗಾಡಿ ಹಿಂದೆ ಇದ್ದಾಗ ಆರನ್ ಮಾಡಿ, ಇಲ್ಲ ಓವರ್ಟೇಕ್ ಹೊಡಿಬೇಕಾದ್ರೆ ಒಂದ್ ಇಂಡಿಕೇಶನ್ ಹಾಕಿ. ಇಂಡಿಕೇಟರ್ಗಳಿಗೂ ಈಗ ಆರನ್ಗಳು ಇರಲ್ಲ, ಅದನ್ನು ಸೌಂಡ್ಲೆಸ್ ಮಾಡ್ಬಿಟ್ಟವ್ರೆ. ಹಿಂದೆ ಬರೋರ್ಗೆ ಗೊತ್ತಾಗುತ್ತೆ, ಮುಂದೆ ಹೋಗೋರು ನೀವು ಹೆಂಗ್ ಬರ್ತಾ ಇದೀರ ಅಂತ ಗೊತ್ತಾಗುತ್ತೆ. ಒಂದ್ ಆರನ್ ನೋಡ್ಬಿಟ್ಟಪ್ಪ ಓವರ್ಟೇಕ್ ಹೊಡಿರಿ. ಗಾಡಿಗಳು ಪ್ರಾಬ್ಲಮ್ ಈ ತರ ಮಾಡ್ಕೊಂಡಿದ್ದೀರಾ, ಎಲೆಕ್ಟ್ರಿಕ್ ಗಾಡಿಯವ್ರಿಗೆ ಮಾತ್ರ ಇದು. ಓಕೆನಾ, ನಾವೇನು ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಅದಕ್ಕಿಂತ ಬೇಜಾರು ಮಾಡ್ಕೋತಾರ? ಅದಕ್ಕೆಲ್ಲಪ್ಪ ಏನ್ ಬೇಜಾರು ಮಾಡ್ಕೋತಾರೆ. ನಾವು ಬೆಳಗಿನ ಸಾಯಂಕಾಲ ಕೆಲಸ ಮಾಡಿರ್ತೀವಿ, ಅಷ್ಟೊಂದೆಲ್ಲ ಕೆಲಸ ಮಾಡಿ ಸಾಯಂಕಾಲ ಹೋಗ್ಬೇಕಾದ್ರೆ ಒಂದ್ 5 ನಿಮಿಷ ವಿಡಿಯೋ ಮಾಡಿರ್ತೀವಿ. ಅದಕ್ಕೋಸ್ಕರ ಯಾಕಪ್ಪ ಬೇಜಾರ್ ಮಾಡ್ಕೊತಾರೆ? ನಾವೇ ಬೇಜಾರ್ ಮಾಡ್ಕೊತಿಲ್ಲ, ಬೆಳಗಿಂದ ಕೆಲಸ ಮಾಡಿರ್ತೀವಿ. ನೀವ್ ಬೇಜಾರ್ ಮಾಡ್ಕೊಂಡ? ಇಲ್ಲ, ನಾ ಏನು ಹೋಗೋ ಟೈಮಲ್ಲಿ ಒಂದ್ 5 ನಿಮಿಷ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು.